ಅದು ಒಬ್ಬರು ತಗೊಂಡ್ರು 10 ಜನ ತಗೊಂಡ್ರು, ಅದು ಕಾನೂನಿನ ಪ್ರಕ್ರಿಯೆ ಆಗುತ್ತೆ. ಅರ್ಜೆಂಟ್ ಏನಿದೆ? ಯಾರನ್ನ ಬೇಗ ಕೊಡಿ ಅಂತ ಇದ್ದಾರಾ ಅಥವಾ ವಿಳಂಬ ಮಾಡಿ ಅಂತ ಇದ್ದಾರಾ ಅಥವಾ ಏನಾದರೂ ಅಹವಾಲುಗಳಿದೆಯಾ? ಅವ್ರದ್ದು ಏನೂ ಇಲ್ಲ. ಶಾಸಕರ ಕೈಲಿ ಕೊಡಿಸ್ತಾ ಇದ್ದಾರೆ, ಅಧಿಕಾರಿಗಳು ಕೊಡಬೇಕಾಗಿತ್ತು, ಭೂ ಸ್ವಾಧೀನ ಅಧಿಕಾರಿಗಳು ಕೊಡಬೇಕು, ಇಲ್ಲ ಜಿಲ್ಲಾಧಿಕಾರಿಗಳು ಕೊಡಬೇಕು, ಶಾಸಕರ ಕೈಲಿ ಯಾಕೆ ಕೊಡಿಸ್ತಾ ಇದ್ದಾರೆ? ನೋಡಿ, ಸಾಂಕೇತಿಕವಾಗಿ ಕೊಡೋದ್ರಲ್ಲಿ ತಪ್ಪೇನಿದೆ ಇವರೇ? ಈಗ ಎಷ್ಟೊಂದು ಫಂಕ್ಷನ್ ಮಾಡಿ ನಾವು ಮನೆಗಳ ವಿತರಣೆ ಮಾಡೋದಿಲ್ವಾ? ಮನೆಗಳು ವಿತರಣೆ ಮಾಡ್ತೀವಿ, ಏನು ನಮ್ಮ ಈ ಸ್ವತ್ತುಗಳು ವಿತರಣೆ ಮಾಡ್ತೀವಿ. ಈಸ್ ಆಲ್ಸೋ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಅಲ್ಲ. ಈಗ ಮೋದಿ ಅವರು ಕೊಡ್ತಾರಲ್ಲ, ಅವ್ರು ಯಾವ ಕಾನೂನು ಅಡಿನಲ್ಲಿ ಕೊಡ್ತಾರೆ ಅದೇ ಕಾನೂನು ಅಡಿನಲ್ಲಿ ಈ ಶಾಸಕರು ಕೂಡ ಕೊಟ್ಟಿದ್ದಾರೆ. ಈಗ ಯಾರೋ ಪಕ್ಷದ ಕಾರ್ಯಕರ್ತರ ಕೊಟ್ಟಿದ್ರೆ ತಪ್ಪು. ಆ ಭಾಗದ ಶಾಸಕರು ಸರ್ಕಾರದ ಅನುಮೋದನೆ ಪಡೆದು ಸರ್ಕಾರದ ಪರಿಹಾರನೇ ಕೊಟ್ಟಿದ್ದಾರಲ್ಲ. ಈಗ ಎಷ್ಟೊಂದು ಸರಿ ರೈತರ ಪರಿಹಾರ ಕೊಡ್ಬೇಕಾದಾಗ ನಾವು ಹೋಗಲ್ವೇನ್ರಿ ಶಾಸಕರಾಗಿ? ಇದು ಏನು ಹೊಸದ? ಇದು ಕುಮಾರಸ್ವಾಮಿ ಅವರು ಹೇಳ್ತಾರೆ, MLC ಚುನಾವಣೆ ಅಡ್ಡ ಮತದಾನ ಆಯಿತು, ನಾನೇನು ದಡ್ಡ ಅಲ್ಲ, ನನ್ಗೆ ಗೊತ್ತಿತ್ತು ನಾವು ಸೋಲ್ತೀವಿ ಅಂತ, ನಾನೊಂದು ಪರೀಕ್ಷೆ ಮಾಡೋದಕ್ಕೆ ಹಾಕಿದ್ದೆ ಅನ್ನೋಂಥದ್ದು ಹೇಳ್ತಾರೆ. ಪರೀಕ್ಷೆ ಆಯ್ತಲ್ವಾ? ಈಗ ನೀವು ನಂಬ್ತೀರಾ ಇದನ್ನ? ಈಗ ನೋಡಿ, ಅವರು ಹಿರಿಯರು, ಮಾಜಿ ಮುಖ್ಯಮಂತ್ರಿಗಳು, ಅವರೇ ಈಗ ಮಾತಾಡಿದ್ರೆ ಅಂದರೆ ಅವ್ರ ಚಾಣಕ್ಷತೆ ಮತ್ತು ರಾಜಕೀಯ ಪ್ರಬುದ್ಧತೆ ಎಷ್ಟಿದೆ ಅಂತ ತೋರಿಸ್ತಾರೆ. ಯಾರ ಸೋಲಿಕ್ಕೆ ಹಾಕ್ತಾರೆ ಯಾರನ್ನ? ಅಂದರೆ ಟೆಸ್ಟ್ ಮಾಡೋದಂದ್ರೆ ಅವ್ರ ಶಾಸಕರ ಮೇಲೆ ನಂಬಿಕೆ ಇರಲಿಲ್ವಾ? ಮತ್ತೆ ಈಗ ನಂಬಿಕೆ ಇರಲಿಲ್ಲ ಅಂದ್ರೆ ಇಳಿಸಬಾರ್ದಾಗಿತ್ತು. ಅಪನಂಬಿಕೆಯನ್ನ ಸೃಷ್ಟಿ ಮಾಡೋದಕ್ಕೆ ನೀವು ತಂತ್ರ ಮಾಡಿದ್ರಿ ಅಂತ ಅವರ ಮೈತ್ರಿ ಮುರಿದಾಕ್ಬೇಕು. ನೋಡಿ, ಆಯ್ತು, ಬಂದು ಹೇಳ್ಬಿಡ್ರಿ. BJP JDS ಅವರು ಜೊತೆಗೆ ಬಂದು ಲೋಕಲ್ ಚುನಾವಣೆಯಲ್ಲಿ, ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಅರ್ಬನ್ ಲೋಕಲ್ ಬಾಡಿ, GBA ನಾವೆಲ್ಲರೂ ಒಟ್ಟಿಗೆ ನಾವು ಮಾಡ್ತೀವಿ ಅಂತ ಹೇಳ್ಬಿಡ್ಲಿ. ಇವರು ಮೈತ್ರಿ ಸರ್ಕಾರ ಹೆಂಗಿದೆ ಅಂದ್ರೆ ಅವರಿಗೆ ಗೊತ್ತಿಲ್ಲ ಇದ್ರ ಯಾವ ದಿಶೆನಲ್ಲಿ ಹೋಗ್ತಾ ಇದೆ, ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅಂತ. ನಿಮ್ಗೆ ನೆನಪಿದ್ಯಾ? ಈಗ 1-2 ತಿಂಗಳ ಹಿಂದೆ ಶ್ರೀ ದೇವೇಗೌಡರು ಏನು ಹೇಳಿದ್ರು? ಮುಂದಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಆಗ್ತಾರೆ, ಅದಕ್ಕೆ ಒಪ್ಪಿಗೆ ಕೊಟ್ಟಿರೋದು ಯಾರು? ಅಮಿತ್ ಶಾ ಅವರು, ಪ್ರಧಾನಮಂತ್ರಿ ಮೋದಿ ಅವರು. ವಿಜಯೇಂದ್ರ ಅವರು ಇದ್ರ ಬಗ್ಗೆ ಬಾಯ್ ಬಿಟ್ರಾ? ಅಶೋಕ್ ಅವ್ರು ಬಾಯ್ ಬಿಟ್ರಾ? ಯಾರು ಆಳ್ಮಕ್ಳು ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ.